ನಮಸ್ಕಾರ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದೀನಿ. ಸ್ಪೆಷಲ್ ರೆಸಿಪಿ ಇದು. ಇದನ್ನು ನೋಡಿದರೆ ಎಲ್ಲರಿಗೂ ಬಾಯಲ್ಲಿ ನೀರು ಬರುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟೊಂದು ಟೇಸ್ಟಿಯಾದ ರೆಸಿಪಿ ಹೊರಗಡೆ ಹೋಗಿ ತಿನ್ನೋ ಬದಲು ನಾವು ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದಾದ ವಿಧಾನ ನಾನು ತೋರಿಸ್ತೀನಿ. ಬರ್ರಿ. ಮೊದಲಿಗೆ ಶ್ರೀದೇವಿ ರೆಸಿಪೀಸ್ VNYTಗೆ ಎಲ್ಲರಿಗೂ ಸ್ವಾಗತ. ನೀವು ಈ ರೆಸಿಪಿ ಏನಾದರೂ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟು ಮಾಡೋದು ಮರಿಬೇಡ್ರಿ. ಸ್ಕಿಪ್ ಮಾಡಿದೆ ನೋಡಿರಿ, ಹೇಗೆ ಮಾಡೋದಂತ ಪೂರ್ತಿ ಗೊತ್ತಾಗುತ್ತೆ. ಮೊದಲಿಗೆ ಬೇಕಾದ ಸಾಮಗ್ರಿಗಳು ತೊಗೊಂಡಿದ್ದೀನಿ 4. 2 ಆಲೂಗಡ್ಡೆ ತೊಗೊಂಡಿದ್ದೀನಿ, 1 ಉಳ್ಳಾಗಡ್ಡಿ ತೊಗೊಂಡಿದ್ದೀನಿ. ಇವನ್ನೆಲ್ಲ ಕಟ್ ಮಾಡಿ ಇಟ್ಕೋಬೇಕು. 1 ಟೊಮಾಟೊ ತೊಗೊಂಡಿದ್ದೀನಿ. ಇವಾಗ ಬಿಳಿ ಎಳ್ಳು ತೊಗೋಬೇಕು. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದು ಧನಿಯಾ ಪೌಡ್ರು, ಸ್ವಲ್ಪ ಮಸಾಲ ಪೌಡ್ರ್ 2 ಮಿಕ್ಸ್ ಮಾಡಿದ್ದೀನಿ. ಇದು ಸ್ವಲ್ಪ ಚಕ್ಕೆ, ಕೊತ್ತಂಬರಿ, ಅಚ್ಕಾರದ ಪುಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ತೊಗೊಳ್ರಿ. ಇದು ತುಪ್ಪ ತೊಗೊಂಡಿದ್ದೀನಿ, ಬೆಣ್ಣೆನೂ ತೊಗೋಬೋದು. ನಾನು ತುಪ್ಪ ತೊಗೊಂಡಿದ್ದೀನಿ, ಯಾವುದಾದ್ರೂ ತೊಗೋಬೋದು. ಅರಿಶಿಣ ಪುಡಿ, ಉಪ್ಪು ರುಚಿಗೆ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ರಿ. ಒಗ್ಗರಣೆಗೆ ಜೀರಿಗೆ, ಸಾಸಿವೆ, ಎಣ್ಣೆ. ಇವಾಗ ಪಾವ್ ಭಾಜಿ ಮಸಾಲ, ಇದು ಅಂಗಡಿಯಲ್ಲಿ ತೊಗೊಂಬಂದಿದ್ದು. ಮಾಡೋ ವಿಧಾನ: ಮೊದಲಿಗೆ ಆಲೂಗಡ್ಡಿನ ಕಟ್ ಮಾಡಿಬಿಟ್ಟು ಕುಕ್ಕರಲ್ಲಿ ಹಾಕಿ ಕುದಿಸ್ಕೊಂಡಿದ್ದೀನಿ. 1-2 ವಿಸಿಲ್ ಬಂತು. ಇವಾಗ ನೋಡಿರಿ ಇಷ್ಟು. ಇವಾಗ ತಣ್ಣಗಾಗಲಿ ಅದು. ಆ ಕಡೆ ಇಟ್ಬಿಟ್ಟು ಗ್ಯಾಸ್ ಆನ್ ಮಾಡ್ಕೊಂಡು ಒಂದು ಪ್ಯಾನ್ ಇಟ್ಟಿದ್ದೀನಿ. ಅದಕ್ಕೆ ಎಣ್ಣೆ ಹಾಕೋಣ. ಎಣ್ಣೆ ಹಾಕಿ ಸ್ವಲ್ಪ ಒಂದು ಅರ್ಧ ಇಂಚಷ್ಟು ಚಕ್ಕೆ ಹಾಕೋಣ. ಚಕ್ಕೆ ಹಾಕಿದ್ದೀನಿ ನೋಡಿ. ಚಕ್ಕೆ ಹಾಕಿ ಇವಾಗ ಉಳ್ಳಾಗಡ್ಡಿ ಹಾಕಬೇಕು. ಉಳ್ಳಾಗಡ್ಡಿ ಸ್ವಲ್ಪ ಹುರ್ಕೋಬೇಕು. ಸ್ವಲ್ಪ ಹುರಿಬೇಕಿಷ್ಟು. ಇವಾಗ ಒಂದು ಸ್ವಲ್ಪ ಹುರಿದ್ಮೇಲೆ ಟೊಮಾಟೊ ಹಾಕೋಣ. ಇದನ್ನು ಟೊಮಾಟೊ ಹಾಕಿ ಸ್ವಲ್ಪ ಚಮಚದಿಂದ ಕೈ ಆಡಿಸ್ಬಿಟ್ಟು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಧನಿಯಾ ಪೌಡ್ರು, ಮಸಾಲ ಪುಡಿ, ಆಮೇಲೆ ಅರಿಶಿನ, ಅಚ್ಕಾರದ ಪುಡಿ. ಇದಕ್ಕೆ ಸ್ವಲ್ಪ ಖಾರ ಜಾಸ್ತಿನೇ ಹಾಕಬೇಕು. ಸ್ವಲ್ಪ ಖಾರ ಇದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ಉಪ್ಪು, ಇದು ಪಾವ್ ಭಾಜಿ ಮಸಾಲ ಪೌಡ್ರು ಎಲ್ಲ ಹಾಕಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಅದರಲ್ಲೇ ಬಿಟ್ಬಿಡ್ಬೇಕು. ಎಲ್ಲ ಮೆತ್ತಗಾಗುತ್ತೆ. ಅದು ಬಿಸಿ ಇರುತ್ತಲ್ಲ ಪಾನು. ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದರಲ್ಲೇ ಹಾಕಿ ಸ್ವಲ್ಪ ಕೊತ್ತಂಬರಿ ಹಾಕಿ ಇದನ್ನು ನುಣ್ಣಗೆ ಪೇಸ್ಟ್ ಥರ ಮಾಡ್ಕೊಳ್ಳೋಣ. ಇವಾಗ ಆಲೂಗಡ್ಡೆ ತಣ್ಣಗಾಗಿದೆ. ಇದನ್ನು ಸಿಪ್ಪೆ ತೆಗೆದುಬಿಟ್ಟು ಇಟ್ಕೊಳ್ಳೋಣ. ಸಿಪ್ಪೆ ತೆಗೆದು ಈ ಥರ ಒಂದು ಮ್ಯಾಗಿ ಸ್ಪೂನಿಂದ ಈ ಥರ ಸ್ಮ್ಯಾಶ್ ಮಾಡಿ ಇಟ್ಕೊಳ್ಳೋಣ. ಒಂದು ಗಂಟು ಇಲ್ದಿರೋ ಥರ ಮಾಡ್ಕೋಬೇಕು. ಇವಾಗ ಅದೇ ಪ್ಯಾನ್ಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ, ಸಾಸಿವೆ ಹಾಕಿಬಿಟ್ಟು ಅದು ಚಟ್ಪಟ್ ಅಂತ ಸಿಡಿಯೋವರೆಗೆ ಇರಲಿ. ಇವಾಗ ಸಿಡಿತಾ ಇದೆ. ಇನ್ನೇನು ರುಬ್ಬಿ ಏನು ಇಟ್ಕೊಂಡಿದ್ವಲ್ಲ, ಅದು ಉಳ್ಳಾಗಡ್ಡಿ ಟೊಮಾಟೊ ಹುರಿದಿರೋದು, ಅದನ್ನು ಹಾಕಿ ಬಿಡೋಣ. ಇವಾಗ ಹಾಕಿ ಅದು ಮೊದಲೇ ಎಣ್ಣೆಲಿ ಸ್ವಲ್ಪ ಹುರ್ಕೊಂಡಿದ್ದೀವಲ್ಲ, ಜಾಸ್ತಿ ಏನು ಕುದಿಸೋದು ಬೇಕಾಗಿಲ್ಲ. ಇನ್ನೊಂದು ಸ್ವಲ್ಪ ಕುದಿಸ್ಕೊಂಡ್ರೆ ಸಾಕು. ಇವಾಗ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋ ಆಲೂಗಡ್ಡಿನ ಹಾಕಿ 2 ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಗ್ರೇವಿ ಥರ ಮಾಡ್ಕೋಬೇಕು. ವಿಡಿಯೋ ಸ್ಕಿಪ್ ಆಗಿದೆ, ಸಾರಿ. ಇವಾಗ ನೋಡಿರಿ ತೊಗೊಂಡಿದ್ವಲ್ಲ, ಅದನ್ನು ಈ ಥರ ಕಟ್ ಮಾಡಬೇಕು. ಕಟ್ ಮಾಡಿ ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಸ್ವಲ್ಪ ಎಳ್ಳು ಹಾಕಿ ಈ ಥರ ಉದುರಿಸ್ಬೇಕು. ಮೇಲ್ಗಡೆ ಎಳ್ಳು ಹಾಕಿ ಹಂಚು ಗ್ಯಾಸ್ ಮೇಲೆ ಬಿಸಿ ಮಾಡೋಕ್ಕಿಟ್ಟಿದ್ದೆ, ಅದ್ರ ಮೇಲೆ ಇಟ್ಟು ಇದನ್ನು 2 ಕಡೆ ಸುಟ್ಕೋಬೇಕು. 2 ಕಡೆ ಸುಡೋದ್ರಿಂದ ಚೆನ್ನಾಗಿ ಬರುತ್ತೆ ಇದು. ನೋಡಿ ಈ ಥರ ಕೊತ್ತಂಬರಿ ಹಾಕಿ ಇವಾಗ ಹೊರಗಡೆ ಹೋಗಿ ತಿನ್ನೋ ಬದಲು ಪಾವ್ ಭಾಜಿ ಮನೆಯಲ್ಲೇ ಎಷ್ಟು ಸುಲಭವಾಗಿ ಮಾಡ್ಬೋದಲ್ವ, ಎಷ್ಟು ಈಸಿಯಾಗಿ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ತಿನ್ಬೋದು. ನೋಡಿ ರೆಡಿ ಆಯಿತು. ಇನ್ನೊಂದು ಸುಡೋದು ತೋರಿಸ್ತೀನಿ ನೋಡಿರಿ. ಈ ಥರ 2 ಕಡೆ ಗ್ಯಾಸ್ ಸ್ಲೋ ಇಟ್ಕೊಂಡಿರ್ರಿ, ಮೀಡಿಯಮಲ್ಲಿ. ತುಂಬ ಇಡಬೇಡ್ರಿ, ಬೇಗ ಒತ್ತಿ ಬಿಡುತ್ತಾ. ನೋಡಿರಿ ಎಷ್ಟೊಂದು ಟೇಸ್ಟಿಯಾಗಿರೋ, ಬಾಯಲ್ಲಿ ನೀರು ಬರುತ್ತೆ ಇದನ್ನು ನೋಡಿದರೆ. ಅಷ್ಟು ಚೆನ್ನಾಗಿರೋ ಪಾವ್ ಭಾಜಿ ರೆಡಿ ಆಯಿತು. ನೀವು ಇದನ್ನು ನೋಡಿಬಿಟ್ಟು ಮನೇಲಿ ಒಂದು ಸಲ ಮಾಡ್ಕೊತೀರಾ ಅಂದ್ಕೊಂಡಿದ್ದೀನಿ. ನಾವು ಮಾಡಿರೋದು ತುಂಬ ಟೇಸ್ಟ್ ಚೆನ್ನಾಗಿ ಬಂದಿತ್ತು. ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಆಲ್ ಬಟನ್ ಪ್ರೆಸ್ ಮಾಡಿರಿ. ನಾನು ಹಾಕೋ ವಿಡಿಯೋಗಳು ಮೊದಲಿಗೆ ನಿಮಗೆ ಬರ್ತವೆ. ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿರಿ. ಲೈಕ್, ಕಮೆಂಟು, ಕಮೆಂಟ್ ಮಾಡೋದು ಮರಿಬೇಡ್ರಿ. ಧನ್ಯವಾದಗಳು.